ಆ್ಯಕ್ನಿ ಆ್ಯಕ್ನಿ ಅಂದರೆ ಪ್ರತಿಯೊಬ್ಬರಿಗೂ ಇವಾಗ ತುಂಬ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಎಕ್ಸ್ಪೆಷಲಿ ಟೀನೇಜ್ಗೆ 15 ಇಯರ್ಸ್ ಎಬೋವ್. ಬಟ್ ಆ್ಯಕ್ನಿ ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಪ್ರಾಪರ್ ಮೇಂಟೆನೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಫ್ಯೂಚರಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ್ಯಕ್ನಿ ಸ್ಟಾರ್ಟ್ ಆಗಿದ ತಕ್ಷಣ ಪ್ರಾಪರ್ ಮೇಂಟೆನೆನ್ಸ್ ಹೇಗೆ ಮಾಡಬೇಕು ಅಂತ ನೀವು ಮುಂಚೆನೇ ಗೊತ್ತಿರಬೇಕು. ನಮ್ಮ ಸ್ಕಿನ್ನಲ್ಲಿ ಸೆಬೇಷಿಯಸ್ ಗ್ಲ್ಯಾಂಡ್ ಇರುತ್ತೆ. ಸೆಬೇಷಿಯಸ್ ಗ್ಲ್ಯಾಂಡ್ ಅಂದರೆ ಆಯಿಲ್ ಗ್ಲ್ಯಾಂಡ್. ಸೆಬೇಷಿಯಸ್ ಗ್ಲ್ಯಾಂಡು ನಮ್ಮ ಸ್ಕಿನ್ ಆ್ಯಂಡ್ ಹೇರಿಗೆ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಇದು ಹೇರ್ ಆ್ಯಂಡ್ ಸ್ಕಿನ್ನ ಪ್ರಿವೆಂಟ್ ಮಾಡಿ ಹೆಲ್ದಿಯಾಗಿಡುತ್ತೆ. ಸ್ಕಿನ್ನಿಗೆ ಸೆಬೇಷಿಯಸ್ ಗ್ಲ್ಯಾಂಡ್ ಬಂದು ತುಂಬ ಇಂಪಾರ್ಟೆಂಟ್. ನಮಗೆ ಸೆಬೇಷಿಯಸ್ ಗ್ಲ್ಯಾಂಡ್ ಬ್ಯಾಲೆನ್ಸ್ಡ್ ಆಗಿರಬೇಕು. ಸೆಬೇಷಿಯಸ್ ಗ್ಲ್ಯಾಂಡ್ ಇಂಬ್ಯಾಲೆನ್ಸ್ ಆಗಿ ಎಕ್ಸ್ಟ್ರಾ ಸೀಬಮ್ ಪ್ರೊಡ್ಯೂಸ್ ಆದಾಗ ಫೇಸಲ್ಲಿ ಎಕ್ಸಸ್ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಎಕ್ಸಸ್ ಆಯಿಲ್ ಆ್ಯಂಡ್ ಡೆಡ್ ಸೆಲ್ಸ್ ಎರಡೂ ಸೇರಿ ವೈಟ್ ಹೆಡ್ಸ್ ಆಗುತ್ತೆ. ವೈಟ್ ಹೆಡ್ ಪ್ರಾಪರ್ ಮೇಂಟೆನೆನ್ಸ್ ಮಾಡದೇ ಇದ್ದಾಗ ಬ್ಲ್ಯಾಕ್ ಹೆಡ್ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ಆಯಿಲಿ ಇದ್ದು ಡೆಡ್ ಸೆಲ್ಸ್ ಇದ್ದು ಬ್ಯಾಕ್ಟೀರಿಯಾ ಇದ್ದಾಗ ನಮ್ಮ ಸ್ಕಿನ್ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ನಿಯಲ್ಲಿ 2 ಟೈಪ್ಸ್ ಇದೆ, ಇನ್ಫ್ಲಮೇಟ್ರಿ ಆ್ಯಂಡ್ ನಾನ್ ಇನ್ಫ್ಲಮೇಟ್ರಿ. ನಾನ್ ಇನ್ಫ್ಲಮೇಟ್ರಿ ಆ್ಯಕ್ನಿಯಲ್ಲಿ ಪೇಯ್ನ್ ಇರೋದಿಲ್ಲ, ರೆಡ್ನೆಸ್ ಇರೋದಿಲ್ಲ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ. ಇನ್ಫ್ಲಮೇಟ್ರಿ ಆ್ಯಕ್ನಿಯಲ್ಲಿ ರೆಡ್ನೆಸ್ ಇರುತ್ತೆ, ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ ಆ್ಯಂಡ್ ಪಸ್ ಇರುತ್ತೆ. ಸ್ಕಿನ್ ಡಾರ್ಕ್ ಇರೋರಿಗೆ ರೆಡ್ನೆಸ್ ವಿಸಿಬಲ್ ಆಗೋದಿಲ್ಲ. ಟೈಪ್ಸ್ ಆಫ್ ಆ್ಯಕ್ನಿ: ಪಸ್ಟ್ಯೂಲ್ಸ್, ಪಾಪ್ಯೂಲ್ಸ್, ನೋಡ್ಯೂಲ್ಸ್ ಆ್ಯಂಡ್ ಸಿಸ್ಟ್. ಆ್ಯಕ್ನಿ ಯಾವ ರೀಸನ್ಸಿಂದ ಬರುತ್ತೆ ಅಂದರೆ ಡ್ಯಾಂಡ್ರಫ್. ಹೇರಲ್ಲಿ ತುಂಬ ಡ್ಯಾಂಡ್ರಫ್ ಇದ್ದರೂ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಯಿಲಿ ಸ್ಕಿನ್ ತುಂಬ ಆಯಿಲಿ ಇದ್ದರೂ ಕೂಡ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತು ಫ್ರಂಟ್ ಹೇರ್ ಸ್ಟೈಲ್. ತುಂಬ ಜನ ಫ್ರಂಟ್ ಹೇರ್ನ ತುಂಬ ಲೆಂತಿಯಾಗಿ ಬಿಟ್ಟಿರ್ತಾರೆ. ಹೇರ್ ಡಿಸ್ಟರ್ಬ್ ಆಗಿ ಕೂಡ ಆ್ಯಕ್ನಿ ಫೋರ್ ಹೆಡ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬ ಸ್ಟ್ರೆಸ್ ಇದ್ದಾಗ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಈವನ್ ಟೈಟ್ ಹೇರ್ ಸ್ಟೈಲ್ ಮಾಡಿಕೊಂಡಾಗ ಕೂಡ 1 or 2 ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ. ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ದಾಗ ಕೂಡ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ. ಪ್ರಾಪರ್ ಫುಡ್ ಮೇಂಟೆನೆನ್ಸ್ ಇಲ್ಲ ಅಂದರೂ ತುಂಬ ಆಯಿಲಿ ಫುಡ್ ಅವ್ರು ತುಂಬ ಜಂಕ್ ಫುಡ್ ತಿಂದಾಗ ಆ್ಯಕ್ನಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಡರ್ಟಿ ಪಿಲ್ಲೋ ಮತ್ತು ಬ್ಯಾಕ್ಟೀರಿಯಾ ಫೇಸಲ್ಲಿ ತುಂಬ ಸ್ಟಾರ್ಟ್ ಆದಾಗ ಆ್ಯಕ್ನಿ ಸ್ಟಾರ್ಟ್ ಆಗುತ್ತೆ. ಮೆಡಿಕೇಟೆಡ್ ಇಶ್ಯೂಸ್ ಇರೋರಿಗೆ ಕೂಡ ಆ್ಯಕ್ನಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಕ್ನಿ ಸ್ಕಿನ್ನಿಗೆ ನಾವು ಹೇಗೆ ಪ್ರಾಪರ್ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಪ್ರಾಪರ್ ಸ್ಕಿನ್ ಕೇರ್ ಮಾಡಬೇಕು. ಆ್ಯಂಡ್ ಇಂಟೇಕ್ ತುಂಬ ಇಂಪಾರ್ಟೆಂಟ್. ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೀನ್ ಲೀವ್ಸ್ ಇದೆಲ್ಲ ಎವ್ರಿ ಡೇ ಡಯಟಲ್ಲಿ ಆ್ಯಡ್ ಮಾಡಬೇಕು. ಆ್ಯಂಡ್ ನಾನು ಪ್ರತಿಯೊಂದು ವಿಡಿಯೋಸಲ್ಲೂ ಹೇಳೋದೇನಂತ ಹೇಳಿದ್ರೆ ವಾಟರ್ ತುಂಬ ಕನ್ಸ್ಯೂಮ್ ಮಾಡಿ. ಅದು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆ್ಯಂಡ್ ಹೆಲ್ದಿಯಾಗಿಡತ್ತೆ. ಆಯಿಲಿ ಸ್ಕಿನ್ ಇದ್ದವರಿಗೆ 2 to 3 times ಮೈಲ್ಡ್ ಫೇಸ್ ವಾಶ್ ಕಂಪಲ್ಸರಿ ಮಾಡಬೇಕಾಗತ್ತೆ. ಡೇ ಕೇರ್ ರುಟೀನ್ ಆ್ಯಂಡ್ ನೈಟ್ ಕೇರ್ ರುಟೀನ್ ಮಾಡಿ ಸ್ಕಿನ್ pH ಲೆವೆಲ್ ಬ್ಯಾಲೆನ್ಸ್ಡ್ ಆಗಿಡಿ.